ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನ ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದು ಮಾಡ್ಕೋಬೇಕೋ ಮಾಡಬಾರ್ದ, ಇದೊಂಥರ ಕನ್ಫ್ಯೂಷನ್ ತುಂಬ ಟೀನೇಜಲ್ಲಿ, ಇವನ್ ಯೂತ್ಸಲ್ಲಿ, ಇವನ್ ಮ್ಯಾರೇಜ್ ಆದಮೇಲೂ ಸಹ ಇದಿರುತ್ತೆ. ಸೊ ಇದಕ್ಕೆ ಮೇನ್ ಕಾರಣ, ಇದು ಮಾಡ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗತ್ತಾ, ವೀಕ್ನೆಸ್ ಆಗತ್ತಾ, ಸ್ಪರ್ಮ್ ಖಾಲಿ ಆಗತ್ತಾ, ಮಕ್ಕಳಾಗತ್ತಾ ಇಲ್ವಾ, ಈ ಒಂದು ಗೊಂದಲನೇ ತುಂಬ ಜನಕ್ಕಿರುತ್ತೆ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ರು ಹಸ್ತಮೈಥುನ ಒಳ್ಳೇದು ಅಂತ ಹೇಳಿದರೆ, ಕೆಲವೊಬ್ರು ಅದರಿಂದ ತುಂಬ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಸೈನ್ಸ್ ಪ್ರಕಾರ ಮ್ಯಾಸ್ಟರ್ಬೇಷನ್ ಒಳ್ಳೇದಾ ಅಥವಾ ಕೆಟ್ಟದಾ, ಮಾಡ್ಕೊಳ್ಳೋದ್ರಿಂದ ಏನಾದರೂ ತೊಂದರೆ ಆಗುತ್ತಾ ಅಥವಾ ಇಲ್ವಾ, ಅದರ ಬಗ್ಗೆ ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ವೆಜೇನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಮ್ಯಾಸ್ಟರ್ಬೇಷನ್ ಅಥವಾ ಹಸ್ತಮೈಥುನದ ಬಗ್ಗೆ ತುಂಬ ವೀಡಿಯೋಸು ನಮ್ಮ ಚಾನಲಲ್ಲಿದೆ. ಆದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಾಮನ್ ಆಗಿ ಕೇಳೋದು ಮಾಡ್ಕೋಬೇಕೋ ಬೇಡವಾ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ಒಂದು 3 ಕೇಸ್ ಎಕ್ಸಾಂಪಲ್, ಕಾಮನ್ ಆಗಿ ಕ್ಲಿನಿಕ್ಕಿಗೆ ಬರುವಂಥ ಕೇಸ್ಗಳು, ಅದರ ಜೊತೆಗೆ ಒಂದು ಕನ್ಕ್ಲೂಷನ್ ಅಂತೇಳಿ ಕೊಡ್ತೇನೆ. ಫಸ್ಟ್ ಕೇಸ್ ಬಂದು ಒಂದು 18 ವರ್ಷದ ಹುಡುಗ ಲಾಸ್ಟ್ ವೀಕ್ ಬಂದಿದ್ದು. ಸೊ ಅವನು ಮ್ಯಾಸ್ಟರ್ಬೇಷನ್ ಅಂತ ಶುರು ಮಾಡಿದ್ದು ಆಲ್ಮೋಸ್ಟ್ 7th ಅಥವಾ 8th ಸ್ಟ್ಯಾಂಡರ್ಡಲ್ಲಿ ಒಬ್ಬ ಒಂದು ಹಾಸ್ಟೆಲಲ್ಲಿ ಹೇಳ್ಕೊಟ್ಟಿದ್ದು. ಸೊ ಈ ಥರ ಮಾಡಿಕೊಂಡ್ರೆ ಖುಷಿಯಾಗತ್ತೆ, ನೀನು ಮಾಡ್ಕೊ ಅಂತೇಳಿ. ಆವಾಗ ಸಣ್ಣದಾಗಿ ಶುರು ಮಾಡಿಕೊಂಡ. ಯಾವಾಗ 10th ಅಥವಾ PUC ಬರ್ತಿದ್ದಂಗೆ ಅದು ಜಾಸ್ತಿ ಆಗ್ತಾ ಹೋಯ್ತು. ಅವನು ಕ್ಲಿನಿಕ್ಕಿಗೆ ಬಂದಿದ್ದೇನೆಂದರೆ, ಸೊ ಇದು ಮಾಡ್ಕೊಳ್ಳೋದ್ರಿಂದ ಏನಾದ್ರು ತೊಂದರೆ ಆಗತ್ತಾ, ಒಂದು ಕನ್ಫ್ಯೂಷನ್ ಇಟ್ಕೊಂಡು ಬಂದಿದ್ದ. ಸೆಕೆಂಡ್ ಕೇಸ್ ಬಂದು ಒಂದು 23 ಇಯರ್ಸು, ತುಂಬ ಇಂಟೆಲಿಜೆಂಟು, ಡಿಗ್ರಿ ಮಾಡಿದ್ದಾನೆ, ಇಂಜಿನಿಯರ್ ಆಗಿದ್ದಾನೆ. ಬಟ್ ಅವನು ವರ್ಕ್ ಮಾಡಬಾರ್ದು ಅಂತೇಳಿ ಒಂದು UPSC ಎಕ್ಸಾಮ್ IAS ಪಾಸ್ ಮಾಡಬೇಕು ಅಂತೇಳಿ ಒಂದು ಡೆಲ್ಲಿಲಿ ಕೋಚಿಂಗ್ ಸೆಂಟರ್ನ ಸೇರ್ಕೊಂಡಿದ್ದಾನೆ. ಅವನು ಮ್ಯಾಸ್ಟರ್ಬೇಷನ್ ಅಕೇಶನಲ್ಲಿ ಮಾಡ್ಕೊತಾ ಇದ್ದ. ಇವನ್ ಡಿಗ್ರಿಲೂ ಅಷ್ಟೇ, ಬೇಕು ಬೇಡ ಆ ಥರ ಇದ್ದ. ಯಾವಾಗ ಅವನು ಕೋಚಿಂಗ್ ಸೆಂಟರ್ ಅಂತ ಹೋದ, ಒಬ್ಬನೇ ಇದ್ದ ರೂಮಲ್ಲಿ. ಫಸ್ಟ್ 1 ಮಂತು ಹೊಸ ಜನ, ಹೊಸ ಫುಡ್ಡು, ಅವನಿಗೊಂಥರ ಡಿಸ್ಕಂಫರ್ಟ್ ಆಯಿತು. ಆಮೇಲೆ ಒಬ್ಬನೇ ಇರ್ಲಿಕ್ಕೆ ಶುರು ಮಾಡ್ದ. ಓದ್ಬೇಕಾದ್ರೆ ಡೈಲಿ ಅವನು ಮ್ಯಾಸ್ಟರ್ಬೇಷನನ್ನು ಶುರು ಮಾಡಿಕೊಂಡ. ಕೆಲವೊಂದು ಟೈಮ್ 2 to 3 ಟೈಮ್ಸನ್ನು ಅವನು ಮಾಡ್ಕೊತಾ ಇದ್ದ. ಅವನು ಕ್ಲಿನಿಕ್ಕಿಗೆ ಬಂದಿದ್ದೇನೆಂದರೆ, ಈ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ಗೆ ನಾನು ಟ್ರೀಟ್ಮೆಂಟ್ ಬೇಕು, ನಾನೊಂದು IAS ಪಾಸ್ ಆಗಬೇಕು, ನಾನೊಂದು ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತೇಳಿ ಅವನು ಕ್ಲಿನಿಕ್ಕಿಗೆ ಬಂದಿದ್ದು. 3ನೇ ಕೇಸ್ ಎಕ್ಸಾಂಪಲಿಗೆ ಬಂದರೆ, ಅವನಿಗೆ ಆಲ್ಮೋಸ್ಟ್ 32 ಇಯರ್ಸು, ಮ್ಯಾರೇಜ್ ಆಗಿ ಆಲ್ರೆಡಿ 3 ಇಯರ್ಸ್ ಆಗಿದೆ, ಅಲ್ಲೇ 1 ಇಯರ್ ಬೇಬಿ ಇದೆ. ಯಾವಾಗ ವೈಫ್ ಡೆಲಿವರಿ ಅಂತ ಹೋದರು, ಸೊ ಅವಾಗಿಂದ ಅವನಿಗೆ ಮ್ಯಾಸ್ಟರ್ಬೇಷನ್ ಜಾಸ್ತಿ ಆಗ್ತಾ ಬಂತು. ಎಷ್ಟು ಅಡಿಕ್ಷನ್ ಆಯಿತು ಅಂದರೆ, ವೈಫ್ ವಾಪಸ್ ಬಂದ್ರೂ ಅವನು ಮ್ಯಾಸ್ಟರ್ಬೇಷನಿಂದ ಹೊರಗಡೆ ಬರೋಕ್ಕಾಗ್ತಾ ಇರಲಿಲ್ಲ. ಕದ್ದು ಮುಚ್ಚಿ ಒಂದು ಬಾತ್ರೂಮಲ್ಲಿ ಮಾಡ್ಕೊತಾ ಇದ್ದ. ವೈಫಿಗೆ ತುಂಬಾ ಹಿಂಸೆ ಆಯಿತು. ಸೊ ಇವನೆಲ್ಲೋ ಬೇರೆ ಕಡೆ ರಿಲೇಷನ್ಶಿಪ್ ಇಟ್ಕೊಂಡಿಯಾನೆ, ನನ್ನ ಕಡೆ ಗಮನ ಕೊಡ್ತಿಲ್ಲ ಅಂತೇಳಿ ಇಬ್ಬರಲ್ಲೂ ತುಂಬ ಜಗಳ ಶುರು ಆಯಿತು. ಸೊ ಈ ಪೇಷಂಟ್ ಕ್ಲಿನಿಕ್ಕಿಗೆ ಬಂದಿದ್ದು ಮ್ಯಾಸ್ಟರ್ಬೇಷನಿಂದ ಹೊರಗಡೆ ಬಂದು ಒಂದು ಲೈಫನ್ನ ಎಂಜಾಯ್ ಮಾಡಬೇಕು, ವೈಫ್ ಜೊತೆ ಚೆನ್ನಾಗಿರಬೇಕು ಅಂತೇಳಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿದ್ದು. ಇಲ್ಲಿ 3 ಕೇಸನ್ನು ನೋಡಿದಾಗ, ಈ ಟೀನೇಜ್ ಹುಡುಗ ಏನಿದ್ದ, ಅವನಿಗೊಂದು ಕನ್ಫ್ಯೂಷನ್, ಮ್ಯಾಸ್ಟರ್ಬೇಷನ್ ಒಳ್ಳೇದಾ ಅಥವಾ ಕೆಟ್ಟದಾ ಅಂತೇಳಿ. ಈ 2ನೇ ಕೇಸ್, IAS ಆಫೀಸರ್ ಏನಾಗಬೇಕು ಅಂತ ಇದ್ದ. ಅವನಿಗೇನಾಗಿದೆ, ಒಬ್ಬನೇ ಇರೋದ್ರಿಂದ ಲೋನ್ಲಿನೆಸ್ ಏನಾಗಿದೆ, ಅವನಿಗೊಂಥರ ಡಿಪ್ರೆಷನ್ ಆಗಿದೆ. ಆ ಡಿಪ್ರೆಷನ್ ಏನಾಗಿದೆ, ಈ ಮ್ಯಾಸ್ಟರ್ಬೇಷನ್ ಅಡಿಕ್ಷನ್ಗೆ ಅವನು ಬಂದಿದ್ದಾನೆ. 3ನೇ ಕೇಸಿಗೆ ಬಂದರೆ, ಸೊ ಅವನಿಗೆ ಇಂಟರ್ಕೋರ್ಸ್ ಮಾಡಬೇಕು ಅನ್ನೋ ಒಂದು ಆಸಕ್ತಿನೇ ಕಡಿಮೆ ಆಗಿದೆ. ಇಂಟರ್ಕೋರ್ಸ್ ಅಂತ ಹೋದಾಗ ಅವನಿಗೆ ಸೆಕ್ಸ್ ಬಗ್ಗೆ ಇಂಟ್ರೆಸ್ಟ್ ಅಥವಾ ಎರೆಕ್ಷನ್ ಕಡಿಮೆ ಆಗ್ತಾ ಇತ್ತು. ಸೊ ಮ್ಯಾಸ್ಟರ್ಬೇಷನಲ್ಲ ಅವನು ಖುಷಿ ಆಗ್ತಿರೋದ್ರಿಂದ ವೈಫ್ ಜೊತೆ ಸೆಕ್ಸನ್ನು ಅವನು ಅವಾಯ್ಡ್ ಮಾಡ್ತಾ ಬಂದ. ಸೊ ಮೇನ್ ಕನ್ಕ್ಲೂಷನ್ಗೆ ಬರೋಣ, ಮ್ಯಾಸ್ಟರ್ಬೇಷನ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದ. ಸೊ ಮ್ಯಾಸ್ಟರ್ಬೇಷನಲ್ಲಿ ಏನಾಗುತ್ತೆ, ಒಂದು ಸೆಕ್ಷುವಲ್ ಇಂಟ್ರೆಸ್ಟ್ ಅಂತೇಳಿ ಶುರುವಾಗಿ ಒಂದು ಸ್ಪರ್ಮ್ ಹೊರಗಡೆ ಬರುತ್ತೆ. ಬ್ರೈನ್ ಕೆಮಿಕಲ್ ಚೇಂಜಸ್, ಡೋಪಮಿನ್ ರಿಲೀಸ್ ಆಗುತ್ತೆ. ಒಂದು ಸರಿ ರಿಲೀಸ್ ಆಯಿತು ಅನ್ನೋ ಒಂದು ಮೈಂಡಿಗೆ ಒಂದು ಖುಷಿ ಅಂತೇಳಿ ಆಗುತ್ತೆ. ಪದೇ ಪದೇ ಮಾಡ್ತಾ ಏನಾಗುತ್ತೆ, ಮೈಂಡು ಮತ್ತು ಬಾಡಿ ವೀಕ್ನೆಸ್ ಶುರು ಆಗುತ್ತೆ. ಕಂಫರ್ಟಬಲ್ ಇತ್ತು, ಅಕೇಶನಲ್ಲಿ ಒಂದು ತಿಂಗಳಲ್ಲಿ 2 ರಿಂದ 3 ಟೈಮ್ ಮಾಡ್ಕೊಳ್ಳೋದ್ರಿಂದ ಮೈಂಡು ಮತ್ತು ಬಾಡಿ ಒಂದು ಫಿಟ್ನೆಸ್ ಇರುತ್ತೆ.
ಪದೇ ಪದೇ ಮಾಡಿಕೊಂಡ್ರೆ ಆ ಮೆಂಟಲಿ ಫಿಸಿಕಲಿ ವೀಕ್ ಆಗ್ತಾ ಹೋಗ್ತೀವಿ. ಇಷ್ಟ ಇತ್ತು, ಕಂಫರ್ಟಬಲ್ ಇತ್ತು, ಅಕೇಶನಲ್ಲಿ ಮಾಡ್ಕೋಬೋದು. ಇಲ್ಲ ಅದು ಮಾಡಿಕೊಂಡ್ರೆ ತೊಂದರೆ ಆಗತ್ತೆ, ಕಂಫರ್ಟಬಲ್ ಇಲ್ಲ, ಮಾಡ್ಕೋಬೇಕು ಅಂತೇಳಿ ಯಾವುದೇ ನೆಸೆಸಿಟಿ ಇಲ್ಲ. ಅಥವಾ ಕಂಪ್ಲೀಟ್ ಕ್ವಿಟ್ ಮಾಡಬೇಕು, ಬೇಡವೇ ಬೇಡ ಅಂತ ಅಂದಾಗ ತಿಂಗಳಲ್ಲಿ 1 ಅಥವಾ 2 ಟೈಮ್ ಸ್ವಪ್ನ ಸ್ಖಲನ, ನೈಟ್ ವೆಟ್ ಅಂತೇಳಿ ಆಟೋಮೆಟಿಕಲಿ ಆಗತ್ತೆ. ಸೊ ಮ್ಯಾಸ್ಟರ್ಬೇಷನ್ ಹಸ್ತಮೈಥುನ ಅನ್ನೋದು ಒಂದು ಇಂಡಿವಿಜುವಲ್ ಚಾಯ್ಸ್ ಅಂತಲೇ ಹೇಳ್ತೀವಿ. ಬೇಕಾ ಮಾಡ್ಕೋಬೋದು, ಬೇಡವಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.